ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನ ಕಂಡಂತ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಾಯಕರು ಭೇಟಿ ಮಾಡಿದ್ದಾರೆ. ಹೀನಾಯವಾದಂತಹ ಸೋಲಿನ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ದಿಢೀರ್ ಖರ್ಗೆ ಮನೆಗೆ ರಾಹುಲ್ ಗಾಂಧಿ ದೌಡಾಯಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಖರ್ಗೆ ದೆಹಲಿ ನಿವಾಸದಲ್ಲಿ ಉಭಯ ನಾಯಕರ ಸಮಾಲೋಚನೆ ನಡೀತಾ ಇದೆ. SIR ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಗುಡುಗಿದ್ರು. ಅಷ್ಟೇ ಅಲ್ಲದೆ ಸಭೆಯಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ. ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೆಂಪು ಕಣ್ಣಿಂದ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸೋಲಿನ ಹೊಣೆಯನ್ನ ಆಯೋಗದ ಹೆಗಲಿಗೇರಿಸಿದ್ದಾರೆ ರಾಹುಲ್ ಗಾಂಧಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿ ದೌಡಾಯಿಸಿದ್ದಾರೆ. ಬಿಹಾರ ಎಲೆಕ್ಷನ್ ಅಲ್ಲಿ ಹೀನಾಯವಾದಂತಹ ಸೋಲನ್ನ ಅನುಭವಿಸಿದಂತಹ ಹಿನ್ನೆಲೆಯಲ್ಲಿ ಈ ಸಮಾಲೋಚನೆ ಮಾಡ್ತಿದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮೀಟಿಂಗ್ನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಬಿಹಾರದಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಆಯೋಗವನ್ನ ಈಗ ಹೊಣೆಗಾರಿಕೆಯನ್ನ ಮಾಡಿದ್ದು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನ ಮಾಡಲಾಗಿತ್ತು. ವೋಟ್ ಶೋರ್ ವಿಚಾರವಾಗಿ ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ವಾಗ್ದಾಳಿಯನ್ನು ನಡೆಸುವ ಕೆಲಸವನ್ನ ಕೂಡ ಕಾಂಗ್ರೆಸ್ ಪಾಳದಲ್ಲಿ ನಡೀತಾ ಇತ್ತು. ಅದರಲ್ಲೂ ನೇರವಾಗಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಕೂಡ ಮಾಡಿ ಬರ್ತಾ ಇದ್ರು. ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಉಭಯ ನಾಯಕರು ಈಗ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಕಾಂಗ್ರೆಸ್ ಸಿಂಗಲ್ ಅಂಕೆಯಲ್ಲಿ ಅಂದ್ರೆ ಒಂದಂಕಿ ಕೂಡ ತೆಗೆದುಕೊಳ್ಳೋಕೆ ಒಂದಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಹತ್ರ ಇಂತಹ ಒಂದು ಸೋಲನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರೇ ಇಲ್ಲ. ಒಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗಿದೆ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಚರ್ಚೆ ನಡೀತಾನೆ ಇದೆ. ಈಗ ಈ ನವೆಂಬರ್ ಕ್ರಾಂತಿ ಅನ್ನುವ ಚರ್ಚೆಯ ನಡುವೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಬೆಂಗಳೂರಿಗೆ ಆಗಮನ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ರಾಹುಲ್ ಗಾಂಧಿ ಅವರು ಬರ್ತಾ ಇರೋದು. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದ ರಾಹುಲ್ ಗಾಂಧಿ ಅವರು ಕುರ್ಚಿ ಕಾದಾಟಕ್ಕೆ ಕಾಂಗ್ರೆಸ್ ನಾಯಕ ತಲೆ ಎಳಿತಾರ. ನವೆಂಬರ್ 28ಕ್ಕೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. ಸಮಾವೇಶದ ನೆಪದಲ್ಲಿ ಸಂಪುಟ ಸರ್ಕಸ್ ಮಾಡ್ತಾರ. ಹಾಗಾದ್ರೆ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಮುಹೂರ್ತ ಫಿಕ್ಸ್ ಆಗಿದೆ. ಬದಲಾವಣೆಗಳಾಗೋದು ನಿಶ್ಚಿತ. ಕ್ಯಾಬಿನೆಟ್ನಲ್ಲಿ ಕೆಲವರಿಗೆ ಕೋಕ್ ಕೊಡ್ತಾರೆ, ಹೊಸಬರಿಗೆ ಲಕ್ ಒಲಿಯುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದು ಒಂದೇ ಬಿಹಾರ ಚುನಾವಣೆಯ ಫಲಿತಾಂಶ. ಕಾಂಗ್ರೆಸ್ ಅಂದುಕೊಂಡಂತಹ ನಂಬರ್ ಅನ್ನ ತಗೊಂಡಿಲ್ಲ. ಒಂದು ಈ ರೀತಿಯಲ್ಲಿ ಹೀನಾಯ ಸೋಲು ಕಾಂಗ್ರೆಸ್ಗೆ.
ಆ ಫಲಿತಾಂಶ ಹೊರಬಿದ್ದ ನಂತರ ಈಗ ಇರುವಂಥ ವಿಚಾರ, ಕರ್ನಾಟಕದ ಕಾಂಗ್ರೆಸ್ ಕ್ರಾಂತಿ ಏನಿದೆ, ನವೆಂಬರ್ ಕ್ರಾಂತಿ ಏನಿದೆ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ, ತೆರೆ ಎಳೆಯೋದಕ್ಕೆ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ. ಬಿಹಾರದಲ್ಲಿ ಅವ್ರು ಗೆದ್ದಿದ್ದು ಎಷ್ಟು? ಬರೀ 7 ಸೀಟು ಮಾತ್ರ. ನೋಡಿ, ಒಂದು ಕಡೆ ಈಗ ಗರಿಗೆದರಿದೆ. ಕಾಂಗ್ರೆಸ್ ಸಿಂಗಲ್ ಅಂಕಿಯಲ್ಲಿ, ಅಂದ್ರೆ ಒಂದಂಕಿ ಕೂಡ ತೆಗೆದುಕೊಳ್ಳೋಕೆ ಒಂದಷ್ಟು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಹತ್ರ ಇಂತಹ ಒಂದು ಸೋಲನ್ನ ಯಾರು ಕೂಡ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರೇ ಇಲ್ಲ. ಒಂದು ಕಡೆ ಬಿಹಾರ ಚುನಾವಣೆಯ ಫಲಿತಾಂಶ ಹೊರಬಿದ್ದಾಗಿದೆ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಚರ್ಚೆ ನಡೀತಾನೆ ಇದೆ. ಈಗ ಈ ನವೆಂಬರ್ ಕ್ರಾಂತಿ ಅನ್ನುವ ಚರ್ಚೆಯ ನಡುವೆ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾರೆ. ಬೆಂಗಳೂರಿಗೆ ಆಗಮನ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ರಾಹುಲ್ ಗಾಂಧಿ ಅವರು ಬರ್ತಾ ಇರೋದು. ನವೆಂಬರ್ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದ ರಾಹುಲ್ ಗಾಂಧಿ ಅವರು ಕುರ್ಚಿ ಕಾದಾಟಕ್ಕೆ ಕಾಂಗ್ರೆಸ್ ನಾಯಕ ತಲೆ ಎಳಿತಾರ. ನವೆಂಬರ್ 28ಕ್ಕೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. ಸಮಾವೇಶದ ನೆಪದಲ್ಲಿ ಸಂಪುಟ ಸರ್ಕಸ್ ಮಾಡ್ತಾರ. ಹಾಗಾದ್ರೆ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಮುಹೂರ್ತ ಫಿಕ್ಸ್ ಆಗಿದೆ, ಬದಲಾವಣೆಗಳಾಗೋದು ನಿಶ್ಚಿತ, ಕ್ಯಾಬಿನೆಟ್ನಲ್ಲಿ ಕೆಲವರಿಗೆ ಕೋಕ್ ಕೊಡ್ತಾರೆ, ಹೊಸಬರಿಗೆ ಲಕ್ ಒಲಿಯುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದು ಒಂದೇ, ಬಿಹಾರ ಚುನಾವಣೆಯ ಫಲಿತಾಂಶ. ಕಾಂಗ್ರೆಸ್ ಅಂದುಕೊಂಡಂತಹ ನಂಬರ್ ಅನ್ನ ತಗೊಂಡಿಲ್ಲ. ಒಂದು ಈ ರೀತಿಯಲ್ಲಿ ಹೀನಾಯ ಸೋಲು ಕಾಂಗ್ರೆಸ್ಗೆ. ಆ ಫಲಿತಾಂಶ ಹೊರಬಿದ್ದ ನಂತರ ಈಗ ಇರುವಂತ ವಿಚಾರ, ಕರ್ನಾಟಕದ ಕಾಂಗ್ರೆಸ್ ಕ್ರಾಂತಿ ಏನಿದೆ, ನವೆಂಬರ್ ಕ್ರಾಂತಿ ಏನಿದೆ ಕಾಂಗ್ರೆಸ್ ಪಾಳದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ, ತೆರೆ ಎಳೆಯೋದಕ್ಕೆ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ. ಬಿಹಾರದಲ್ಲಿ ಅವ್ರು ಗೆದ್ದಿದ್ದು ಎಷ್ಟು? ಬರೀ 7 ಸೀಟು ಮಾತ್ರ. ನೋಡಿ, ಒಂದು ಕಡೆ ಈಗ ಗರಿಗೆದರಿದೆ.